ಇನ್ನು ಜೆಪಿ ಪಾರ್ಕ್ನಲ್ಲಿ ಸಾರ್ವಜನಿಕರ ಜೊತೆ ಕಾಫಿ ಸವಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಅವರು ಬರ್ತಾ ಇದ್ದಂತೆ ಅವರ ಎಂಟ್ರಿಗೆ ಅವರನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಳ್ಳುವಂತ ಕೆಲಸ ಕೂಡ ಆಯಿತು. ಇವತ್ತು ಹೆಚ್ಚು ಕಡಿಮೆ 1.5 ಗಂಟೆಗಳ ಕಾಲ ವಾಕ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜೆಪಿ ಪಾರ್ಕ್ನಲ್ಲಿ ಸಾರ್ವಜನಿಕರ ಜೊತೆ ಕಾಫಿ ಸವಿದಿದ್ದಾರೆ ಉಪಮುಖ್ಯಮಂತ್ರಿಗಳು. ಪಾರ್ಕಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಸಾರ್ವಜನಿಕರ ಜೊತೆ ಡಿಸಿಎಂ 1.5 ಗಂಟೆಗಳಿಗೂ ಹೆಚ್ಚು ಕಾಲ ವಾಕ್ ಮಾಡಿದ್ದಾರೆ. ಇಡೀ ಜೆಪಿ ಪಾರ್ಕ್ನ ಒಂದು ರೌಂಡ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಲ್ಲಿದ್ದಂಥ ಅವ್ಯವಸ್ಥೆಯ ಆಗರವನ್ನ ಕಂಡು ಸ್ವತಃ ದಂಗಾಗಿದ್ದಾರೆ ಉಪಮುಖ್ಯಮಂತ್ರಿಗಳು. ಪಾರ್ಕ್ನ ಸಮಗ್ರ ಅಭಿವೃದ್ಧಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪಾರ್ಕ್ನಲ್ಲಿರುವಂತಹ ಸಮಸ್ಯೆಗಳ ಪಟ್ಟಿಯನ್ನೇ ಸಾರ್ವಜನಿಕರು ಡಿಸಿಎಂ ಮುಂದೆ ಇಟ್ಟರು. ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ತುಂಬಾ ಗಲೀಜು ಇತ್ತು ಸರ್. ಎಲ್ಲ 2006ರಲ್ಲಿ ಮಾಡಿದ್ದೀವಿ. ಅಲ್ಲಿ ಆ ಕಡೆ ಹಿಂದೆ ಇತ್ತು, ಅದನ್ನು ಮುಚ್ಚಿಬಿಟ್ಟು ಅಲ್ಲೇನು ಸ್ಪೆಸಿಫಿಕೇಶನ್ ಪಾಯಿಂಟ್ ಮಾಡಿ ಕರೆಕ್ಟಾಗಿ ಮೂವ್ ಆಗಬೇಕು. ಬಂದಾಗ ಬೇರೆ ಸೈಡ್ ಜಾಗ ಕಂಪ್ಲೀಟ್ ಆಗ್ಬಿಟ್ಟೈತೆ. ಅದು ಹಂಗೆ ಖಾಲಿ ಬಿಟ್ಟು ನಾವು ಇನ್ನೇನು ಹೋಗ್ಬಿಡ್ತೀವಿ. 2 ನಿಮಿಷ ಅಷ್ಟೇ. ನೀವು ಅಲ್ಲೇ ನಿಂತ್ಕೊಂಡ್ರೆ ಜನ ಎಲ್ಲಿ ಮಾತಾಡ್ತಾರೆ? ಎಲ್ಲಿ ನೀವು ಬಂದ್ರಿ ಅಂದ್ಬಿಟ್ಟು ಸಂಪೂರ್ಣ ನೀರು ಹಾಕ್ತಾರೆ. ಆಮೇಲೆ ಕೆಲವು ಜಾಗಗಳಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ. ಓಕೆ, ಅದನ್ನು ನೀವು ಹೇಳಿದ್ದು ಗಮನ ಇಟ್ಕೊಳ್ತೀವಿ. ಕ್ಯಾಮರಾ ಎತ್ಬೇಡಣ್ಣ ಪ್ಲೀಸ್. ಅಣ್ಣ ಆಯ್ತು ನಲ್ಲಿ ವಾಕ್ ಮಾಡುವ
ಈ ಮಹಾನಗರ ಪಾಲಿಕೆ ಮಾಡಿದ್ದು ತುಂಬ ಆಡಿಯೋ ರೆಕಾರ್ಡ್ ಮಾಡಿ ಸರ್ ಆ ನಂಬರ್ ಎಕ್ಸ್ಚೇಂಜ್ ಮಾಡಿ ಕರೆಕ್ಟಾಗಿ ಗಾಬರಿ ನೀನು ಬರ್ಬೋದು ಅವನು ಬರ್ಬೋದು ಇದನ್ನು ಬರ್ಕೊಳ್ಳೆ ಆ ಮನೆ ಎಲ್ಲ 9464 NM ವರದರಾಜು ಗ್ರೇವೆನ್ಸ್ ಕೇಂದ್ರ ವಿದ್ಯಾಲಯ ಆಫ್ಟರ್ 7:30 ಸ್ವಲ್ಪ ಬೋರ್ಡ್ ಹಿಯರ್ ಅಂಡ್ ಫ್ರಂಟ್ ಗೇಟ್ ಆಲ್ಸೋ ಎಲ್ಲ ವೆರಿ ಇದು ಆಗಲಿಲ್ಲ ಪಾರ್ಕ್ ಕ್ಲೀನ್ ಇಲ್ಲ ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲ್ ಇದಾಗಿದೆ ಚಿಕ್ಕ ಮಕ್ಕಳು ಆಟ ಒಂದು ನಿಮಿಷ ಫೋನ್ ನಂಬರ್ ಬರ್ತಾ ಇದೆ ಅಲ್ವಾ ಪ್ರತಿ ವೀಕೆಂಡ್ನಲ್ಲೂ ಪಾರ್ಕ್ಗಳಲ್ಲಿ ಮೀಟಿಂಗ್ ಆಫ್ಟರ್ 55 years 55 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದ್ದೀನಿ ಸ್ಕೂಲ್ ಫ್ರೆಂಡಾ ಮುಂದೆ ಆಗ್ಬಿಡ್ರಿ ಮುಂದೆ ಚಿಕ್ಕದಾಗಿ ಇನ್ನ ಬೇರೆ ಇತ್ತ ಚಿಕ್ಕದೇ ಇದರಲ್ಲೇನೋ 15 ಜನ ಇದು JP ಪಾರ್ಕ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಆಮೇಲೆ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥ ಸಮಸ್ಯೆಗಳನ್ನು ಭಾಳ ನಗ್ನಗ್ತಾನೆ ಅದನ್ನು ಕೇಳಿಸ್ಕೋತಾ ಇದ್ರು ಉಪಮುಖ್ಯಮಂತ್ರಿಗಳು. ಆಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು, ಏನೆಲ್ಲ ಸರಿಪಡಿಸಬೇಕು, ಏನೇನು ನ್ಯೂನ್ಯತೆಗಳಿದೆ, ಅಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಲ್ಪಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಅಲ್ಲೇ ಸ್ಥಳದಲ್ಲೇ ಸೂಚನೆಯನ್ನು ಕೊಡುವಂಥ ಕೆಲಸ ಕೂಡ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಏನಿದೆ ಅದಕ್ಕೆ ವ್ಯಾಪಕವಾಗಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಯಾಕಂತಂದರೆ ಬಹಳ ಕಡಿಮೆ ನೋಡಿ, ಈಗ ಉಪಮುಖ್ಯಮಂತ್ರಿಗಳು ಅವರನ್ನು ಭೇಟಿ ಮಾಡಬೇಕು, ಅವ್ರ ಹತ್ರ ಹೋಗಬೇಕು, ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ. ಅವ್ರೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಅವ್ರ ಹತ್ರ ಸಮಸ್ಯೆ ಹೇಳಬೇಕು ಅಥವಾ ಅವ್ರನ್ನ ನೋಡಬೇಕು, ನಮ್ಗೆ ಈ ಥರ ಆಗ್ತಾ ಇರೋವಂಥ ತೊಂದರೆಗಳನ್ನು ಹೇಳ್ಕೊಳ್ಬೇಕು ಅಂತೇಳಿ. ಬಟ್ ಆದರೆ ಭಾಳ ಮುಖ್ಯವಾಗಿ DK ಶಿವಕುಮಾರ್ ಅವರು ಈ ಕಾರ್ಯ ನಡೆಸ್ತಾ ಇರೋದ್ರ ಹಿಂದಿನ ಉದ್ದೇಶ ಇದೆಯಲ್ಲ, ಈಗ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೂ ಸಾರ್ವಜನಿಕರು ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅವ್ರ ಸಮಸ್ಯೆ ಏನಿರುತ್ತೆ, ಆ ಧ್ವನಿ ಏನಿರುತ್ತೆ ಅದು ಸರ್ಕಾರಕ್ಕೆ ಮುಟ್ಟಬೇಕು. ಅದರ ಉದ್ದೇಶದಿಂದ ಮಾಡ್ತಾ ಇರುವಂತಹ ಈ ಕಾರ್ಯಕ್ಕೆ ವ್ಯಾಪಕ ಜನಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.